ಹಾಯ್ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ಈ ದಿನ ನೀರು ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಮಂಗಳೂರು ಕಡೆ ತುಂಬ ಫೇಮಸ್ಸು. ಇದ್ರ ಜೊತೆ ಮೀನು ಸಾರು, ಚಟ್ನಿ ಈ ರೀತಿ ಎಲ್ಲ ಮಾಡ್ತಾರೆ. ನಾನಿಲ್ಲಿ ಅಕ್ಕಿಯನ್ನು ಹಿಂದಿನ ದಿನ ರಾತ್ರಿ ನಾನು ನೆನೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 3-4 ಸಲ ಇದನ್ನು ತೊಳೆದು ಇದನ್ನು ಒಳ್ಳೆ ನೀರಿನಲ್ಲಿ ನಾವು ನೆನೆ ಹಾಕಬೇಕು. ನಿಮಗೆ ಅರ್ಜೆಂಟಾಗಿ ಮಾಡಿಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕು ಅಂತ ಹೇಳಿದ್ರೆ ನೀವು 3 ಗಂಟೆ ಮೊದಲು ಇದನ್ನು ನೆನೆ ಹಾಕಿ ಮಾಡ್ಕೊಳ್ಬೋದು. ನಾನಿಲ್ಲಿ ಹಿಂದಿನ ದಿನ ನೆನೆ ಹಾಕಿದ್ದೆ. ನಾನೀಗ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಜೀರಿಗೆ, ತೆಂಗಿನಕಾಯಿ, ಇದನ್ನು ನಾನು ಉಪ್ಪು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ನಾನು ಕ್ಲೀನಾಗಿ ತೊಳೆದು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದು ಲಾಸ್ಟಿಗೆ ಹಾಕಿ ನೆನೆ ಹಾಕಂಥ ನೀರು ತೊಳೆದು 3 ಸಲ ತೊಳೆದು ಅದನ್ನು ಚೆಲ್ಲಿ ಲಾಸ್ಟಿಗೆ ನೀವು ನೀರು ಹಾಕಿರ್ತಿರಲ್ಲ ಆ ನೀರಲ್ಲಿ ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಕ್ಲೀನಾಗಿ ಕುದಿಸಿ ಆರಿಸಿದ ನೀರಲ್ಲಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅದೇ ರೀತಿಯಾಗಿ ಈಗ ಆಗಿದೆ, ನಾನು ಹಾಕಿದ್ದೀನಿ. ಇದಕ್ಕೆ ನಾನು ಒಂದು ಚಿಕ್ಕ ಕಪ್ಪಿನಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಇದು ನಿಮಗೆ ಬೇಕಂತ ಹೇಳಿದರೆ ನೀವು ಯೂಸ್ ಮಾಡ್ಬೋದು, ಇಲ್ಲದೆ ಹೋದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಿಮಗೆ ತೆಂಗಿನಕಾಯಿ ಬೇಡ ಅಂತ ಹೇಳಿದ್ರೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನಿಲ್ಲಿ ನಿಮಗೆ ಬೇಕಂತ ಹೇಳಿದರೆ ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ಳಿ. ಇದು ಕೂಡ ಆಪ್ಷನಲ್. ಇದು ಜೀರಿಗೆ ನಿಮಗೆ ಇಷ್ಟ ಇದ್ದಲ್ಲಿ ಹಾಕ್ಕೊಳ್ಳಿ, ಯಾಕೆಂದರೆ ನನಗೆ ಜೀರಿಗೆ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲಾದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಆಗಬೇಕು. ಈಗ ನಾನು ಒಂದು ಬೌಲಿಗೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ಗ್ರೈಂಡ್ ಆಗಿದೆ. ನಾನು ಬೌಲಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾನೀಗ ನೀರು ಹಾಕಿ ನಾನು ತೆಳುವಾಗಿ ಮಾಡ್ಕೊಳ್ತೀನಿ. ನೀರು ದೋಸೆ ಅಂತ ಹೇಳಿದ್ರೆ ಅದು ತೆಳುವಾಗಿರಬೇಕು, ಮೃದುವಾಗಿರಬೇಕು ನೀರು ದೋಸೆ. ನಾನೀಗ ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇದನ್ನು ಚೆನ್ನಾಗಿ ಕುದಿಸಿ ಆರಿಸಿ ಇಟ್ಟಂಥ ನೀರು ಇದನ್ನು. ಯಾಕೆಂದರೆ ಈಗ ಚಳಿ, ಮಳೆ ಕೂಡ ಬರ್ತಾ ಇದೆ. ಇದು ಚಳಿ ಸೀಸನ್ ಆದ್ದರಿಂದ ಸ್ವಲ್ಪ ತುಂಬ ಎಲ್ಲರಿಗೂ ಶೀತ ಆಗ್ತಾ ಇರ್ತದೆ. ಅದರಿಂದ ಕುದಿಸಿ ಆರಿಸಿದ ನೀರನ್ನೇ ಯೂಸ್ ಮಾಡಿ. ಅದರಿಂದ ನಾನು ಇಲ್ಲಿ ನನ್ನ ಅಡುಗೆಗೂ ಕೂಡ ಇದೇ ಥರ ನೀರನ್ನು ನಾನು ಯೂಸ್ ಮಾಡೋದು. ಕುದಿಸಿ ಆರಿಸಿದ ನೀರನ್ನೇ ನಾನು ಯೂಸ್ ಮಾಡೋದು. ನೋಡಿ, ಇಲ್ಲಿ ಇಷ್ಟರ ಮಟ್ಟಿಗೆ ತೆಳುವಾಗಿರಬೇಕು. ಇದು ತೆಳುವಾಗಿದ್ರೇ ನೀರು ದೋಸೆ ತುಂಬ ಚೆನ್ನಾಗಿ ಬರೋದು. ಈ ರೀತಿ ನೋಡಿ, ಇದು ತೆಂಗಿನಕಾಯಿ. ಈಗ ನೋಡಿ, ಇಷ್ಟು ತೆಳು ಇದ್ರೇ ನೀರು ದೋಸೆ ತುಂಬ ಟೇಸ್ಟಾಗೂ ಇರ್ತದೆ, ರುಚಿಯಾಗೂ ಕೂಡ ಇರ್ತದೆ. ನೋಡಿ, ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ತೆಂಗಿನ ಎಣ್ಣೆನ ಯೂಸ್ ಮಾಡೋದಿಲ್ಲ ಅಂತ ಹೇಳಿದರೆ ನೀವು ಮಾಮೂಲಿ ಎಣ್ಣೆನ ಯೂಸ್ ಮಾಡ್ಬೋದು. ರಿಫೈಂಡ್ ಆಯಿಲ್ನ ಕೂಡ ನೀವು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನು ಇಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಇದು ಕೋಕೋನಟ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನಿಲ್ಲಿ ತವ ಇಟ್ಕೊಂಡಿದ್ದೀನಿ. ಯಾಕೆ ಅಂತೇಳಿದ್ರೆ ಇದನ್ನು ನೀರು ದೋಸೆಗೆ ನೀವು ಕಲ್ಲಿನ ತವನೇ ಒಳ್ಳೆಯದು. ಕಲ್ಲಿನ ತವದಲ್ಲಿ ಮಾಡಿದರೆ ನೀರು ದೋಸೆ ತುಂಬ ಟೇಸ್ಟಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಕಲ್ಲಿನ ತವದಲ್ಲಿ ಎಣ್ಣೆನ ಪ್ರತಿ ಸಲವೂ ದೋಸೆಗೆ ಎಣ್ಣೆ ಹಾಕಬೇಕಾಗುತ್ತೆ. ಅದರಿಂದ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡಿಗೆ ಎಣ್ಣೆ ಜಾಸ್ತಿ ಕೊಡಬಾರ್ದು ಅಂತ ಡಾಕ್ಟ್ರು ಹೇಳಿರೋದ್ರಿಂದ ನಾನು ಈ ರೀತಿ ತವಾನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು ಈಗ ಮಾತ್ರ ಒಂದು ಎಣ್ಣೆ ಹಾಕ್ತಾ ಇರೋದು. ಇನ್ನು 3-4 ದೋಸೆಗೆ ನಾನು ಆಯಿಲ್ನ ಯೂಸ್ ಮಾಡಲ್ಲ. ಅದರಿಂದ ಈ ರೀತಿ ನೋಡಿ, ನೀರು ದೋಸೆ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ನಾನು ಮಾಡಿಟ್ಟಿದ್ದೀನಿ, ಎಷ್ಟು ಮೃದುವಾಗಿದೆ ನೋಡಿ. ಇದೇ ರೀತಿ ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ಮೀನು ಸಾರು ಯೂಸ್ ಮಾಡ್ಬೋದು, ತುಂಬಾ ಟೇಸ್ಟು. ನಾನೀಗ ಇಲ್ಲಿ ಒಂದು ಚಟ್ನಿನ ತೋರಿಸ್ತೀನಿ. ಈಗ ನೀರು ದೋಸೆಗೆ ಚಟ್ನಿ ಕಾಂಬಿನೇಷನ್ ಸ್ವಲ್ಪ ತೆಳುವಾಗಿರುವಂಥ ಚಟ್ನಿನ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನೀಗ ನಮ್ಮ ಮನೆಯ ಹಿಂದೆ ಬೆಳೆದಂತಹ ಕರಿಬೇವಿನ ಗಿಡ, ಅಲ್ಲಿಂದನೇ ನಾನು ತೊಗೊಂಡು ಬಂದು ಒಂದು ಕರಿಬೇವಿನ ಚಟ್ನಿನ ನಾನು ಮಾಡ್ತಾಯಿದ್ದೀನಿ. ನೀವು ಚಟ್ನಿ ಮಾಡುವಾಗ ಯಾವುದಾದ್ರೂ ಒಂದು ಕರಿಬೇವಿನ ಸೊಪ್ಪು, ಇಲ್ಲ ಅಂತ ಹೇಳಿದರೆ ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು, ಅದು ಇಲ್ಲ ಅಂತ ಹೇಳಿದರೆ ದೊಡ್ಡ ಪತ್ರೆ ಅಂತ ಹೇಳ್ತಾರೆ. ಈಗ ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು. ದೊಡ್ಡ ಪತ್ರೆ ಸೊಪ್ಪನ್ನು ನೀವು ಅದನ್ನು ಕೂಡ ಎಲೆನ ಯೂಸ್ ಮಾಡ್ಬೋದು. ನೀವು ಚಟ್ನಿ ಮಾಡುವಾಗ ಯಾವುದಾದ್ರೂ ಈ ರೀತಿ ಒಂದು ಯೂಸ್ ಆಗುವಂಥ ಒಂದು ಎಲೆನ ಹಾಕಿ. ನಾನಿಲ್ಲಿ ಇವತ್ತು ಚಟ್ನಿಗೆ ಕರಿಬೇವಿನ ಸೊಪ್ಪನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ.
ಅದೇ ರೀತಿಯಾಗಿ ತುಂಬಾ ಟೇಸ್ಟಾಗಿರುತ್ತೆ. ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹುರಿದು ಮಾಡಿದರೂ ಕೂಡ ತುಂಬಾ ಚಟ್ನಿಗೆ ನಾವು ಯೂಸ್ ಮಾಡಬೇಕು. ಮಾಡಿದರೆ ತುಂಬ ಚೆನ್ನಾಗಿರ್ತದೆ, ಟೇಸ್ಟಾಗಿರ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಬಸಳೆ ಗಿಡ. ನೋಡಿ ಈಗ ತುಂಬಾ ಬಂದುಬಿಟ್ಟಿದೆ, ಅದು ತುಂಬ ಚೆನ್ನಾಗೂ ಬಂದಿದೆ. ಇಲ್ಲಿಂದ ಅಲ್ಲಿವರೆಗೆ ನಮಗೆ ಜಾಗ ಇಲ್ಲದ್ರಿಂದ ನಾನು ಈ ರೀತಿ ಹಗ್ಗದಲ್ಲಿ ಕಟ್ಟಿ ನಾನು ಹಾಕಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಚಟ್ನಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ಜಾಸ್ತಿ ಏನೂ ಹಾಕ್ತಾಯಿಲ್ಲ. ಹುಳಿ, ಮೆಣಸು, ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟಿದ್ದರೆ ಸಾಕು. ಯಾಕೆಂತ ಹೇಳಿದ್ರೆ ಎಲ್ಲ ಜಾಸ್ತಿ ಹಾಕಿದರೆ ಅದು ಟೇಸ್ಟ್ ಹೋಗಿಬಿಡ್ತದೆ. ನಾನು ಇಷ್ಟೇ ಹಾಕ್ತಾಯಿದ್ದೀನಿ. ಇದರಲ್ಲೂ ಕೂಡ ನಾನು ಚಟ್ನಿ ಮಾಡುವಾಗ ಕುದಿಸಿ ಆರಿಸಿದ ನೀರನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ನೈಸಾಗಿಯೂ ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ, ತರಿಯಾಗಿ ಮಾಡಿಕೊಂಡ್ರೂ ಸಾಕು. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ನೀರು ದೋಸೆ ಹಾಗೂ ಕರಿಬೇವು ಸೊಪ್ಪಿನ ಚಟ್ನಿ. ನಿಮಗಿಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಬಾಯ್.